Praise the Lord. Hallelujah. கர்த்தராகிய இயேசுவின் நாமத்தில் உங்களை வாழ்த்துகிறேன், ஆசீர்வதிக்கிறேன். ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಶುಭ ಕೋರುತ್ತೇನೆ, ಆಶೀರ್ವದಿಸುತ್ತೇನೆ. பார்க்கிற உங்களுக்கு ஒரு பெரிய அற்புதத்தை இயேசು செய்ய போகிறார். ಇದನ್ನು ನೋಡುವಂತ ನಿಮಗೆ ಒಂದು ದೊಡ್ಡ ಅದ್ಭುತವನ್ನ ದೇವರು ಮಾಡ್ತಾರೆ. யாத்திராகமம் 23 25 ವಾಸಿತು பார்க்கலாம். ವಿಮೋಚನ ಕಾಂಡ 23ನೇ ಅಧ್ಯಾಯ 25ನೇ ವಾಕ್ಯವನ್ನು ಓದಿ ನೋಡೋಣ. வாக்குத்தத்தத்தை தேவன் செய்திருக்கிறார். ಬಹಳ ಸುಂದರವಾದಂತ ವಾಗ್ದಾನವನ್ನ ದೇವರು ಮಾಡಿದ್ದಾರೆ. அவர் உன் அப்பத்தையும் தண்ணீரையும் ஆசீர்வதித்து ಆತನು ನಿನ್ನ ಅನ್ನಪಾನವನ್ನು ಆಶೀರ್ವದಿಸಿ உனக்குள்ள இருக்கிற வியாதியை விலக்குவேன் என்று ಕರ್ತர் ವಾಕ್ಯ செய்கிறார். ವ್ಯಾಧಿಯನ್ನು ರೋಗವನ್ನು ನಿನ್ನೊಳಗಿಂದ ನಾನು ತೆಗೆಯುವೆನು ಎಂಬುದಾಗಿ ವಾಗ್ದಾನ ದೇವಚನமே, ಪ್ರಿಯ ದೇವರ ಮಕ್ಕಳೇ, இந்த மாதம், ಈ ತಿಂಗಳು, இந்த நாள், ಈ ದಿನ வாக்குத்தத்தம் உங்க வாழ்க்கையில நிறைவேற போகிறது ಎಂದು ನೀವು ವಿಶ್ವಾಸಿக்க ಈ வேண்டும். ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಎಂಬುದಾಗಿ ನೀವು ನಂಬಬೇಕು. உங்கள் அப்பத்தையும் தண்ணீரையும் ஆசீர்வதிக்கிறவர் உங்களோடு கூட இருக்கிறார். ನಿಮ್ಮ ಆಹಾರವನ್ನು ನಿಮ್ಮ ನೀರನ್ನು ಆಶೀರ್ವದಿಸುವಂತ ದೇವರು ನಿಮ್ಮ ಸಂಗಡ ಇದ್ದಾರೆ. ಅದು ಮಾತ್ರವಲ್ಲ, ಅದು ಮಾತ್ರ ಅಲ್ಲ, இருக்கிற வியாதியை விலக்குகிற இயேசு ராஃபா உங்களோடு கூட இருக்கிறார். ನಿಮ್ಮಲ್ಲಿರುವಂತ ರೋಗವನ್ನ ಸ್ವಸ್ಥ ಮಾಡುವಂತ ಯೆಹೋವ ರಾಫಾ ನಿಮ್ಮ ಸಂಗಡ ಇರುವರು. எவ்வளவு பெரிய ஆச்சரியம் பாருங்க, ಎಷ್ಟು ದೊಡ್ಡ ಆಶ್ಚರ್ಯ ನೋಡಿ. நம்முடைய அப்பத்தையும் தண்ணீரை ஆசீர்வதிக்கிறார். ಯಾಕೆ ದೇವರು ನಮ್ಮ ಅನ್ನ ಪಾನವನ್ನು ಆಶೀರ್ವದಿಸಬೇಕು? அந்த அப்பத்தையும் தண்ணீரை ஆசீர்வதித்ததா ಆ ಆಹಾರವನ್ನು ನೀರನ್ನು ಆಶೀರ್ವದಿಸಿದರೆ ಮಾತ್ರವೇ ஆகாரமே நமக்கு ஆசீர்வாதமாய் மருந்தாய் மாறும். ಆ ಆಹಾರವೇ ನಮಗೆ ಔಷಧಿಯಾಗಿಯೂ ನಮಗೆ ಆರೋಗ್ಯಕರವಾಗಿಯೂ ಆಗುತ್ತದೆ. ಉಪಮಾಗಮ 28:5 ವಾಸಿತು பாருங்க. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 5ನೇ ವಾಕ್ಯವನ್ನು ನೋಡಿ. அவர் உன் மாப்பிசைகிற கூடையும் உன்னுடைய தொட்டியும் ஆசீர்வதிக்கிற கர்த்தராக இருக்கிறார். ಆತನು ಹಸಿಟ್ಟಿರುವಂತ ನಿನ್ನ ಪುಟ್ಟಿಯನ್ನು, ಎಣ್ಣೆ ಇಟ್ಟಿರುವಂತ ನಿನ್ನ ಕೊಣವೆಯನ್ನು ಆಶೀರ್ವದಿಸುವಂತವರು ಎಂಬುದಾಗಿ ಹೇಳ್ತಾರೆ. தேவன் உங்களுக்கு தந்திருக்கிறார். ಎಷ್ಟು ದೊಡ್ಡದಾದಂತ ಭಾಗ್ಯತೆಯನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ಉಪಮಾಗಮ 28:3 ವಾಸಿತು பாருங்க. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 3ನೇ ವಾಕ್ಯವನ್ನು ನೋಡ್ರಿ. ಉಪಮಾಗಮ 8:3 சொல்லுகிறது. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ಸಿರುಮಪಡಿಸಿ ಆತನು ನಿನ್ನ ಕಷ್ಟಕ್ಕೆ ಒಳಪಡಿಸಿ ಪಸಿನಾಲ್ ವರಿತಿ ನಿನ್ನ ಹಸಿವಿನಿಂದ ಹಸಿವಾಗಿರುವಂತೆ ನಿನಗೆ ಆ ಉಪದ್ರವವನ್ನು ಕೊಟ್ಟು, ಮನುಷ್ಯನ ಅಪ್ಪತ್ತಿನಾಲ ಮಾತ್ರಮಲ್ಲ, ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲದೆ தேவனுடைய வாயிலிருந்து புறப்படுகிற ஒவ்வொரு வார்த்தையினாலும் பிழைப்பான் என்று கர்த்தர் எழுதியிருக்கிறார். ದೇವರ ಬಾಯಿಂದ ಬರುವಂತ ಒಂದೊಂದು ಮಾತಿನಿಂದಲೂ ಬದುಕುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದನ್ನು ಕೇಳುವಂತ ಪ್ರೀತಿಯ ಮಕ್ಕಳೇ, அப்பத்தினால பிழைக்கல, ನೀವು ರೊಟ್ಟಿಯಿಂದ ಆಹಾರದಿಂದ ಮಾತ್ರ ಬದುಕಲಿಲ್ಲ, பராக்கிரமத்தினால அல்ல, ನಿಮ್ಮ ಬಲದಿಂದ ಪರಾಕ್ರಮದಿಂದ ಅಲ್ಲ, கர்த்தருடைய வார்த்தையினால தேவனிலிருந்து வாயிலிருந்து புறப்படுகிற ஒவ்வொரு வார்த்தையினாலும் நீங்க பிழைக்கிறீங்க. ದೇವರ ಮಾತಿನಿಂದಲೂ ದೇವರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತಿನಿಂದಲೂ ನೀವು ಬದುಕುವರಾಗಿದ್ದೀರಿ. ಭಾಗ್ಯ பாருங்க நமக்கு. ಎಷ್ಟು ದೊಡ್ಡದಾದಂತ ಧನ್ಯತೆ ಅನ್ನೋದನ್ನ ನೋಡ್ರಿ. கர்த்தருடைய வாயிலிருந்து புறப்படுகிற வார்த்தை நமக்கு எவ்வளவு பெரிய வல்லமை விடுதலை தருகிறது. ಕರ್ತನ ಬಾಯಿಂದ ಬರುವಂತ ಮಾತುಗಳು ಎಷ್ಟು ನಮಗೆ ಬಲ ಶಕ್ತಿಯನ್ನು ಕೊಡುವಂತದಾಗಿದೆ. 7 ಸಂಗೀತ 20 ವಚನ சொல்லுகிறது. 107ನೇ ಕೀರ್ತನೆ 20ನೇ ವಾಕ್ಯ ಹೇಳುತ್ತೆ, கர்த்தர் தம்முடைய வார்த்தை அனுப்பி தம்முடைய ஜனங்களை குணமாக்குகிறார். ದೇವರು ತನ್ನ ವಾಕ್ಯವನ್ನ, ತನ್ನ ವಾಗ್ದಾನವನ್ನ ಕಳಿಸಿ ತನ್ನ ಜನರನ್ನ ಗುಣಪಡಿಸುವರು ಎಂಬುದಾಗಿ. ಸಹೋದರಿ, ಕಣ್ಣೀರಿನಿಂದ ಪ್ರಿಯ ಸಹೋದರಿ ಇರುವವರೇ, ಸಹೋದರ, ದುಃಖದಿಂದ ಇರುವ ಪ್ರಿಯ ಸಹೋದರನೇ, ವೇದನೆಯಲ್ಲಿರುವಂತ ದೇವ ಜನರೇ, பாடுகள் இருக்கிற கர்த்தருடைய பிள்ளையே, ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿ, ಸಂಕಟದಲ್ಲಿರುವಂತ ದೇವರ ಮಕ್ಕಳೇ, ಹೆದರಬೇಡಿರಿ. வார்த்தை சொல்லுகிறது, ದೇವರ ವಾಕ್ಯ ಹೇಳುತ್ತದೆ, அவருடைய வார்த்தையினாலே நீங்க பிழைக்கும்படி கர்த்தர் உதவி செய்வார். ಆತನ ವಾಕ್ಯದಿಂದಲೂ ಆತನ ಮಾತಿನಿಂದಲೂ ಬದುಕುವಂತೆ ನಿಮಗೆ ಕೃಪೆಯನ್ನು ಅನುಗ್ರಹಿಸುವವರಾಗಿದ್ದಾರೆ. ಅಯ್ಯೋ, ನಾವು ಬಿದ್ದೋಗಿದ್ದೀವಿ ಅಂತ ಹೆದರಬೇಕಾಗಿಲ್ಲ, ನಮಗೆ ಸಹಾಯಕರು ಯಾರು ಇಲ್ಲ ಎನ್ನುವಂಥದ್ದು ಚಿಂತಿಸಬೇಕಾಗಿಲ್ಲ. ರಾತ್ರಿ ಎಲ್ಲ ಕಣ್ಣೀರ್ ಹಾಕೊಳ್ತೀವಿ, ನಮ್ಮ ಕಣ್ಣೀರನ್ನ ಹೊರಸೋರು ಯಾರು ಇಲ್ಲ ಅಂತ ಚಿಂತೆ ಮಾಡಬೇಕಾಗಿಲ್ಲ. ಹೆದರಬೇಡ್ರಿ. ನಾನು ಹೇಳ್ತೇನೆ, ನಾನು ಹೇಳ್ತೇನೆ, ಯೇಸುವಿನ ನಾಮದಲ್ಲಿ ನಮ್ಮ ಕಣ್ಣೀರನ್ನ ಒರೆಸ್ಕೊಳ್ಳಿ.